ನಮಸ್ಕಾರ. ನಮ್ಮ ಹೆಸರು ಮೋಹನ್ ಕುಮಾರ್ ಅಂತ ಹೇಳ್ಬಿಟ್ಟು ಶ್ರೀ ವೀರಭದ್ರೇಶ್ವರ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ಮಿಸ್ಟರ್ ಫಾರ್ಮರ್ ಬ್ರ್ಯಾಂಡ್. ನಮ್ಮಲ್ಲಿ ಸ್ಟಾರ್ಟಿಂಗ್ ಸಾಯಿಲ್ ಅಪ್ಲಿಕೇಶನ್ಸ್ ಯೂಸ್ ಮಾಡೋದ್ರಿಂದ ಏನು ಅನುಕೂಲಗಳು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆ, ಇದು ಮಿಸ್ಟರ್ ರಿಯಲ್ ಕಾರ್ಬನ್ ಬಂದ್ಬಿಟ್ಟು ಒಂದು ಸಾವಯವ ಕಾರ್ಬನ್ ಅಂಶ ಇರುವಂಥ ಗೊಬ್ಬರ ಆಯಿತು. ಕಾರ್ಬನ್ ಅಂಶ ಅಂತಂದರೆ ನಾವು ದನಿನ ಕೊಟ್ಟಿಗೆ ಗೊಬ್ಬರಗಳು ಯೂಸ್ ಮಾಡ್ತೀವಲ್ಲ ಆ ಥರ. ಇವತ್ತು ದನಿನ ಕೊಟ್ಟಿಗೆ ಗೊಬ್ಬರಗಳು ಯಾವೂ ಇಲ್ಲ. ಇವತ್ತು ಗೊಬ್ಬರಗಳು ಇದಕ್ಕೆ pH ವ್ಯಾಲ್ಯೂ ಆಗಿರ್ಬೋದು, ಭೂಮಿಯಲ್ಲಿ ಕಾರ್ಬನ್ ಅಂಶಗಳಾಗಿರ್ಬೋದು, ಸಾವಯವ ಇಂಗಾಲಗಳಾಗಿರ್ಬೋದು, ಇವೇನಿದೆ ಏನೂ ಸಿಗ್ತಾ ಇಲ್ಲ. ಹಾಗಾಗಿ ನಾವೇನು ಮಾಡಿದ್ದೀವಿ, 2.5 kg ಫರ್ ಎಕರ್ ಬಂದ್ಬಿಟ್ಟು ನಾವು ಇದು ಸಾಯಿಲ್ ಅಪ್ಲಿಕೇಶನ್ ಮಾಡೋದ್ರಿಂದ ನಮ್ಮಲ್ಲಿ ಭೂಮಿಗೆ ಏನೇನು ಬೇಕೋ ಅಷ್ಟು ಪೋಷಕಾಂಶಗಳನ್ನ ಸಿಗೋವಂಥ ಮೈಕ್ರೋಜಿಮ್ ಆಗುವಂಥ ಪ್ರಾಡಕ್ಟ್. ಹೇಗೆ ಅಂದರೆ NPK ಆಗಿರ್ಬೋದು, ಮೈಕ್ರೋಜಿಮ್ ಸಾಯ ಕಾರ್ಬನ್ ಆಗಿರ್ಬೋದು, ಮತ್ತು pH ಲೆವೆಲ್ ಆಗಿರ್ಬೋದು, ಎಲ್ಲ ಅನುಕೂಲವಾಗಿ ಸಿಗೋವಂಥ, ಅದಕ್ಕೆ ಏನು ಬೆಳೆಗೆ ಏನು ಪೋಷಕಾಂಶಗಳು ಬೇಕೋ ಅಷ್ಟು ಬೇರು ಮುಖಾಂತರ ಒದಗಿಸ್ಲಿಕ್ಕೆ ಇದು ಕೆಲಸ ಮಾಡುತ್ತೆ. ಇದು ಭೂಮಿ ಎನ್ರಿಚ್ ಬಂದ್ಬಿಟ್ಟು ಇದು ಮೈಕ್ರೋ ಆರ್ಗನಿಸಮ್ ಮತ್ತು ಪೊಟ್ಯಾಷಿಯಂ ರೂಟ್ಸ್ ಬ್ಯಾಕ್ಟೀರಿಯಾ, ರೂಟ್ ಝೋನ್ ಮತ್ತು ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ಇದು ಕೊಡೋದ್ರಿಂದ ರೂಟ್ನ ಅತಿ ಅಭಿವೃದ್ಧಿಯಾಗಿ ರೂಟ್ನ ಚೆನ್ನಾಗಿ ಬರಲಿಕ್ಕೆ ವ್ಯವಸ್ಥೆ ಮಾಡುತ್ತೆ. ಅಂದರೆ ಬೇಗ ಬೆಳವಣಿಗೆಗಳಿಗೆ ಅದು ಗಿಡಗಳಿಗೆ ಏನು ಸಪ್ಲಿಮೆಂಟ್ ಸಿಗಲ್ಲ ಅಷ್ಟು ಗಿಡಗಳಿಗೆ ಸಪ್ಲೈ ಸಿಗುತ್ತೆ. ಇದು ಫೈಲರ್ ಸ್ಪ್ರೇ ಮತ್ತು ಸಾಯಿಲ್ ಅಪ್ಲಿಕೇಶನ್ ಎರಡೂ ಸಹ ಮಾಡ್ಬೋದು. ಇದು ಎಶಿಕಾ ಗೋಲ್ಡ್ ಇಸ್ ಗ್ರ್ಯಾನ್ಯೂಲ್ಸ್ ಇದು ಬಂದ್ಬಿಟ್ಟು ನಮ್ಮಲ್ಲಿ ಏನೇನು ಫಿಲ್ ಮಾಡಬೇಕೋ ಆ ಬೆಳೆಗಳಿಗೆ ಏನೇನು ಫಿಲ್ ಮಾಡಬೇಕಾಗತ್ತೆ ಅಷ್ಟು ಪೋಷಕಾಂಶಗಳನ್ನ ಇದು ಫಿಲ್ ಮಾಡುತ್ತೆ. ಅಂದರೆ ಇದು ಪ್ರತಿಯೊಂದೂ ಮೈಕ್ರೋರೈಜಾ ಫಾರ್ಮೇಷನ್ ಮಾಡೋ ಅಂಥದ್ದು ಗ್ರ್ಯಾನ್ಯೂಲ್ಸ್. ಇದು ಫಾಸ್ಫರಸ್ಸು, ಪೊಟ್ಯಾಷಿಯಮ್ಮು, ಜಿಂಕು, ಮೆಗ್ನೀಷಿಯಮ್ಮು, ಕ್ಯಾಲ್ಸಿಯಮ್, ಐರನ್, ಮೆಗ್ನೀಷಿಯಮ್, ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್. ಅಂದರೆ ಏನು ಬೇಕೋ ನಾವು ತುಂಬ ಐಟಮ್ಗಳನ್ನ ಕೊಡಬೇಕಾಗತ್ತೆ. ಅದ್ರ ಬದಲಿಗೆ ಇದು ಒಂದು ಕೊಟ್ಟರೆ ಅಷ್ಟನ್ನು ತಗೊಳ್ಳೋ ಅಂಥ ಕೆಪಾಸಿಟಿ ಅದಕ್ಕಿರುತ್ತೆ. ಹೀಗೆ ಅದು ರೂಟಲ್ಲಿ ಏನೇನು ಫಿಲ್ ಮಾಡಬೇಕೋ ಅದು ಇದು ಮಾಡುತ್ತೆ. ಮತ್ತು ವಿತ್ ಫಂಗೈ ಅಂದರೆ ಯಾವುದೇ ರೋಗಗಳನ್ನ ಬರಲಿಕ್ಕೆ ಬ್ಯಾಡ್ ಬ್ಯಾಕ್ಟೀರಿಯಾಗಳನ್ನ ಬರಲಿಕ್ಕೆ ಬೇರೆ ಹತ್ರ ಬಂದು ತಿನ್ನಲಿಕ್ಕೆ ಅವಕಾಶ ಆಗಲ್ಲ. ಅದನ್ನ ಕಾಪಾಡೋದ್ರ ಕವಚವಾಗಿ ಕೆಲಸ ಮಾಡುತ್ತೆ. ಬೇರ್ನ ಕ್ಲೀನಾಗಿ ಅಭಿವೃದ್ಧಿ ಮಾಡುತ್ತೆ. ಅಷ್ಟು ಎಶಿಕಾ ಗೋಲ್ಡ್ ಕೆಲಸ ಮಾಡುವಂಥ ಇದು. ಮಿಸ್ಟರ್ ಸಾಯಿಲ್ ಅಡ್ವಾನ್ಸ್ ಇದು ಒಂದು ನ್ಯೂಟ್ರಿಯೆಂಟ್ಸ್ ಅಂದರೆ ಇದರಲ್ಲಿ ನೋಡಿ ಏನೇನಿದೆ ಅಂತ ಹೇಳ್ಬಿಟ್ಟು NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್. ಅದು ಬಿಟ್ಟರೆ ನೆಕ್ಸ್ಟು ಪ್ರೈಮರಿ ಮೈಕ್ರೋನ್ಯೂಟ್ರಿಯೆಂಟ್ ಮತ್ತು ಸೆಕೆಂಡ್ರಿ ಮೈಕ್ರೋನ್ಯೂಟ್ರಿಯೆಂಟ್ ಅಷ್ಟು ಫಿಲ್ ಮಾಡುತ್ತೆ. ಇವಾಗ ನಾವು ಇದು ಶುಂಠಿಯಲ್ಲಿ ಸಾಯಿಲ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಡ್ರಂಚಿಂಗ್ ಕೊಡ್ತಾ ಇದೀವಿ. ಅಂದರೆ ಶುಂಠಿಗೆ ಮಾತ್ರ ಅಂತ ಅಲ್ಲ, ಎನಿ ಕ್ರಾಪ್ಸ್, ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್ ಎಲ್ಲ ಕ್ರಾಪಿಗೂ ಇದನ್ನ ಕೊಡ್ಬೋದು, ಏನು ತೊಂದರೆ ಇಲ್ಲ. 1 ಎಕರೆ 1 ಲೀಟ್ರ್ ರೆಕಮೆಂಡೇಶನ್ ಮಾಡ್ತೀವಿ. ಅದ್ಭುತವಾದ ರಿಸಲ್ಟ್ ಇದೆ ಇದು. ಏಕೆಂದರೆ ತುಂಬ ಜನಗಳು ಕೇಳಿ ಪಡ್ಕೊಳ್ತಾ ಇದ್ದಾರೆ ಅತಿ ಹೆಚ್ಚು ಇದೊಂದು. ಏಕೆಂದರೆ ಲೋ ಆಫ್ ಕಾಸ್ಟಲ್ಲಿ 1 ಎಕರೆ ಮೇಂಟೈನ್ ಮಾಡುವ ಅನ್ನೋದು ಒಂದು ಪ್ರಾಡಕ್ಟ್ ಮಿಸ್ಟರ್ ಸಾಯಿಲ್ ಅಡ್ವಾನ್ಸ್. ಇದೊಂದು ಕ್ರಾಫಿಟ್ ಅಂದರೆ ಒಂದು ಫಂಗಿಸೈಡ್. ಅಂದರೆ ಕ್ರಾಪಿಟ್ ಅಂತಂದರೆ ಒಂದು ಕ್ರಾಪ್ನ ಅದಕ್ಕೆ ಕವರ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋವಂಥದ್ದು ಒಂದು ಇದಕ್ಕೆ ಕ್ರಾಪಿಟ್ ಅಂತ ಹೇಳ್ತೀವಿ. ಇದು ಯಾವುದೇ ಥರ ಕೊಳೆ ರೋಗಗಳಾಗಿರ್ಬೋದು ಮತ್ತು ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಫಂಗಿಸೈಡಲ್ಲಿ ಇದು ರೋಗಗಳನ್ನ, ಶುಂಠಿಯಲ್ಲಿ ಬರೋವಂಥ ಕೊಳೆ ರೋಗಗಳಾಗಿರ್ಬೋದು, ಅಡಿಕೆಯಲ್ಲಿ ಬರೋವಂಥ ಕೊಳೆ ರೋಗ ಆಗಿರ್ಬೋದು, ಅಣಬೆ ರೋಗ ಆಗಿರ್ಬೋದು, ಈ ಥರ ರೋಗಗಳು ಏನು ಬರುತ್ತೆ ಆ ರೋಗಗಳನ್ನ ಅವಾಯ್ಡ್ ಮಾಡಿಕೊಂಡು ಅದನ್ನ ಬೆಳವಣಿಗೆಗೆ ಅತಿ ಅದ್ಭುತವಾಗಿ ಕೆಲಸ ಮಾಡೋಂಥ ಇಟ್ಸ್ ಫಂಗಿಸೈಡ್ ಕ್ರಾಪಿಟ್. ಇದು ಆರ್ಗ್ಯಾನಿಕ್ ಬಯೋಫರ್ಟಿಲೈಸರ್ಸ್ ಅಂತ ಅಂದರೆ ಇದು ಕನ್ಸರ್ಟಿಯಾ ಇದು ಬಂದ್ಬಿಟ್ಟು ಬ್ಯಾಕ್ಟೀರಿಯಾಗಳಲ್ಲಿ ಮಾಡೋ ಅಂಥ ಇದು ವೆಜಿಟೇಬಲ್ ಸ್ಪೆಷಲ್ ಅಂತ ಹೇಳ್ತೀವಿ. ಇದು ಯಾವುದೇ ಥರ ಇರ್ಬೋದು, ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಒಂದು ಬೆಳೆಗೆ ಮಿನಿಮಮ್ಮು 3 to 4 ಟೈಮ್ ಅಪ್ಲೈ ಮಾಡಬೇಕಿದೆ. 5 ಲೀಟ್ರು 1 ಎಕರೆಗೆ ಆಗುತ್ತೆ. ಇದನ್ನ ಕೊಡೋದ್ರಿಂದ ಅದು ಗಿಡಗಳಿಗೆ ಏನೇನು ಫಿಲ್ ಮಾಡಬೇಕೋ ಅಷ್ಟು ಫಿಲ್ ಮಾಡುತ್ತೆ. ರೋಗ ಬರೋದನ್ನ ಅವಾಯ್ಡ್ ಮಾಡುತ್ತೆ. ಗಿಡಗಳು ಸಮೃದ್ಧಿಯಾಗಿ ಬರುತ್ತೆ ಮತ್ತು ಇಳುವರಿಗೂ ಚೆನ್ನಾಗಿ ಅನುಕೂಲಗಳನ್ನ ಮಾಡುತ್ತೆ. ಅಷ್ಟು ಕೆಲಸ ಮಾಡೋವಂಥದ್ದು ಇದು ಬಂದ್ಬಿಟ್ಟು ವೆಜಿಟೇಬಲ್ ಸ್ಪೆಷಲ್ ಇಸ್ ಮಿಸ್ಟರ್ ಫಾರ್ಮರ್
ಬ್ರ್ಯಾಂಡ್ ನೇಮಲ್ಲಿ ಬರೋವಂಥದ್ದು. ಇದು ತುಂಬ ಜನ ರೈತರುಗಳು ಯೂಸ್ ಮಾಡಿದರೆ ಒಳ್ಳೆ ಗುಡ್ ರಿಸಲ್ಟ್ ಹೇಳಿದ್ದಾರೆ. ಶುಂಠಿಗಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಯಾವುದೇ ಬೆಳೆಗಳಿಗೆ ಇದನ್ನ ಕೊಡ್ಬೋದು. ಗ್ರೋಮಿನ್ ಬಂದ್ಬಿಟ್ಟು ಇದೊಂದು DAP, ಆರ್ಗ್ಯಾನಿಕ್ DAP. ಈ DAP ಏನು ಕೆಲಸ ಮಾಡುತ್ತೆ, ಈಗ ಮೂಟೆಗಳು ಗೊಬ್ಬರಗಳು ತಗೊಂಡು ಹಾಕ್ತಾರೆ. 50 kg ಮೂಟೆ ಗೊಬ್ಬರ ತಗೊಂಡು ಹಾಕೋವಂಥದಕ್ಕೆ 1 ಲೀಟ್ರು ನಮ್ಮದು ಗ್ರೋಮಿನ್ ಯೂಸ್ ಮಾಡಿದರೆ ಸಾಕಾಗತ್ತೆ. ಓಕೆ, ಇದು ಫೈಲರ್ ಸ್ಪ್ರೇ ಮತ್ತು ಮೇಗಡೆಯಿಂದ ಎಲೆ ಮುಖಾಂತರ ಸ್ಪ್ರೇ ಕೊಡ್ಬೋದು, ಅದಕ್ಕೆ ನ್ಯೂಟ್ರೆಂಟ್ ಒದಗಿಸ್ಬೋದು, ಮತ್ತು ಭೂಮಿ ಮುಖಾಂತರನೂ ಕೊಡ್ಬೋದು. ಈಗ ನೀವು ಯಾವುದೇ ಮೂಟೆ ಗೊಬ್ಬರಗಳು ತಂದರೆ ನೀವು ಮೇಗಡೆಯಿಂದ ಸ್ಪ್ರೇ ಮಾಡಲಿಕ್ಕಾಗಲ್ಲ. ಓಕೆ, ಇಮಿಡಿಯೇಟ್ಲಿ ಅದಕ್ಕೆ ಫುಡ್ ಸಪ್ಲಿಮೆಂಟ್ ಮಾಡಲಿಕ್ಕಾಗಲ್ಲ. ಅದು ತೊಗೊಳಿಕ್ಕೆ ಸಮ್ ಟೈಮ್ ತೊಗೊಳುತ್ತೆ. ಇದು ಆ ಥರ ಅಲ್ಲ, ನೀವು ಕೊಟ್ಟು 24 ಗಂಟೆ ಒಳಗಡೆ ಇದು ಕೆಲಸ ಮಾಡೋಕ್ಕೆ ಶುರು ಮಾಡಿರುತ್ತೆ. ನೀವು ಹಾಗಾಗಿ ಇದು ಏನೇ ಅದರ ರಿಸಲ್ಟು ತುಂಬ ಅದ್ಭುತವಾಗಿ ಬರುತ್ತೆ, ಬೆಳೆನೂ ಅಷ್ಟೇ ಅದ್ಭುತವಾಗಿರುತ್ತೆ. ಇದು ಬಂದ್ಬಿಟ್ಟು DAP, ಗ್ರೋಮಿನ್ ಎಂದು DAP ಅಂದರೆ 10-34, ಒಟ್ಟು 46% ಇರೋ ಅಂಥದ್ದು ಇದು DAP ಗೊಬ್ಬರ. ಇದು ಎನಿ ಕ್ರಾಪ್ಸ್, ನೀವು ಹಾರ್ಟಿಕಲ್ಚರ್ ಆ್ಯಂಡ್ ಅಗ್ರಿಕಲ್ಚರ್ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾವು ಇದು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಬೇಕಾಯ್ತು, ಇದು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಲ್ಲ. ನಾವು ಯಾವುದೇ ಸೀಡ್ ಟ್ರೀಟ್ಮೆಂಟು ಈಗ ಬಂದ್ಬಿಟ್ಟು ಬೆಳೆಗಳಿಗೆ ನಾವು ಸೀಡ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ, ಈ ಬೀಜೋಪಚಾರ. ಈ ಬೀಜೋಪಚಾರನ ಸ್ಟಾರ್ಟಿಂಗ್